Welcome to Digital Learning. Accounts from incomplete records. From last three sessions, you have learned the theory concept of the incomplete records. That is what is incomplete records, and it is also called as a single entry system, its features, merits and demerits. And also we learned how to convert the single entry system into a double entry from in the point of view of theory. But from today's session, we'll learn how to work out the problems. I took the very simple problem on conversion of single entry into double entry system. ಥಿಯರಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನಿಮಗೆ ಒಂದು ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೆ. ಏನು ಅಂತಂದ್ರೆ ಕನ್ವರ್ಷನ್ ಮಾಡೋ ಸ್ಟೆಪ್ಸ್ ಅಲ್ಲಿ ಏನು ಸ್ಟೆಪ್ಸ್ ಮೇನ್ ಆಗಿ ನಮಗೆ ಬರೋದು ಅಂತಂದ್ರೆ ಇಂಪಾರ್ಟೆಂಟ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡಬೇಕು. ಆ ಅಕೌಂಟ್ಸ್ ನ ಪ್ರಿಪೇರ್ ಮಾಡಬೇಕಂದ್ರೆ ಮಿಸ್ಸಿಂಗ್ ಐಟಮ್ಸ್ ಯಾವುದು, ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಡೆಬಿಟ್ ಕ್ರೆಡಿಟ್ ಎರಡು ಎಂಟ್ರಿನೂ ಕೊಟ್ಟಿರೋದಿಲ್ಲ, ಒಂದಲ್ಲ ಒಂದು ಐಟಮ್ ಮಿಸ್ಸಿಂಗ್ ಆಗಿರುತ್ತೆ. ಆ ಮಿಸ್ಸಿಂಗ್ ಐಟಮ್ ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅದನ್ನ ನೆಕ್ಸ್ಟ್ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡಿ ದೆನ್ ಇಟ್ ವಿಲ್ ಬಿ ಕಂಪ್ಲೀಟೆಡ್ ಇಂಟು ಅ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. It is a very simple problem which I have taken. So, this Tejaswini who maintains the books of accounts under single entry system gives the following details. Single entry system ಅಲ್ಲಿ accounts maintain ಮಾಡಿರೋರು ಇಷ್ಟು ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರೆ. And we are asked to prepare total debtors account and total creditors account. ಇವೆರಡು ಅಕೌಂಟ್ ನೀವು ಪ್ರಿಪೇರ್ ಮಾಡಬೇಕಂದ್ರೆ ನಿಮಗೆ ಐಡಿಯಾ ಇರಬೇಕು ಡೆಟಾಸ್ ಅಂದ್ರೆ ಯಾರು, ಕ್ರೆಡಿಟಾರ್ಸ್ ಅಂದ್ರೆ ಯಾರು ಅಂತ. ಡೆಟಾಸ್, ಹೂ ಇಸ್ ಅ ಡೆಟಾರ್? ಡೆಟಾರ್ ಇಸ್ ಅ ಕಸ್ಟಮರ್, ಹಿ ಇಸ್ ಅ ಪರ್ಸನ್. ಡೆಟಾರ್ ಅಂದ ತಕ್ಷಣ ನಂಗೆ ಗೊತ್ತು, ಎಲ್ಲರೂ ಹೇಳ್ಬಿಡ್ತೀರಾ ಡೆಟಾರ್ ಇಸ್ ಅ ಅಸೆಟ್ ಟು ದ ಬಿಸ್ನೆಸ್, ಕ್ರೆಡಿಟಾರ್ ಇಸ್ ಅ ಲ್ಯಾಬಿಲಿಟಿ ಟು ದ ಬಿಸ್ನೆಸ್. ಅದು ಇನ್ ಡೆಪ್ತ್ ಆಗಿ ನಾವು ತಿಳ್ಕೊಂಡಾಗ ಮಾತ್ರ ಇಲ್ಲಿ ಕೊಟ್ಟಿರುವಂತ ಟ್ರಾನ್ಸಾಕ್ಷನ್ ನಾವು ಈ ಅಕೌಂಟ್ ಅಲ್ಲಿ ಎಂಟರ್ ಮಾಡಕ್ ಸಾಧ್ಯ. ಅದರ್ವೈಸ್ ವಿ ಫೇಸ್ ವೆರಿ ಮಚ್ ಡಿಫಿಕಲ್ಟಿ ಇನ್ ಎಂಟರಿಂಗ್ ದ ಟ್ರಾನ್ಸಾಕ್ಷನ್ ಬಿಕಾಸ್ ಇಟ್ ಈಸ್ ಅ ಮಿಕ್ಸ್ ಆಫ್ ಆಲ್ ಟ್ರಾನ್ಸಾಕ್ಷನ್ಸ್. So debtor is a customer of a business whom the business has done the credit sales. So debtor ಅಂತಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಯಾವಾಗಲೂ ಇರಬೇಕು, debtor is a person or is a customer of business for whom the business has done the ಕ್ರೆಡಿಟ್ ಸೇಲ್ಸ್. ಇಷ್ಟು ಮೈಂಡಲ್ಲಿ ಇದ್ರೆ ನಾವು ಇದನ್ನ ಪ್ರಾಬ್ಲಮ್ನ ವರ್ಕೌಟ್ ಮಾಡ್ಬೋದು. ಕ್ರೆಡಿಟಾರ್ ಅಂದ ತಕ್ಷಣ ಅವನು ಅಷ್ಟೇ, ಏನು ಕ್ರೆಡಿಟಾರ್ ಅಂದ್ರೆ ಈಸ್ ಆಲ್ಸೋ ಅ ಪರ್ಸನ್. ಈಸ್ ವಾಟ್ ಈಸ್ ಇಲ್ಲಿ ನೀವು ಇನ್ನೊಂದು ಏನು ನೆನ್ಪಿಟ್ಕೋಬಹುದು ಅಂದ್ರೆ ಈಸ್ ಅಸೆಟ್, ಇಟ್ ಈಸ್ ಅಸೆಟ್ ಟು ದ ಪರ್ಸನ್ ಬಿಸ್ನೆಸ್. ಕ್ರೆಡಿಟಾರ್ ಇಸ್ ಅ ಪರ್ಸನ್, ಈಸ್ ಅ ಸಪ್ಲೈಯರ್, ಈಸ್ ಅ ಸಪ್ಲೈಯರ್ ಟು ದ ಬಿಸ್ನೆಸ್ ಅಂಡ್ ಬಿಸ್ನೆಸ್ ಹ್ಯಾಸ್ ಮೇಡ್ ದ credit purchase from that particular supplier. Credit purchase from particular supplier. So debtor is the customer who has done the from whom the business has done the what credit sales, and a creditor is a person or is a supplier for whom the business has done the credit purchase. ಕ್ರೆಡಿಟ್ ಪರ್ಚೇಸ್ ಮಾಡಿದೆ ಬಿಸ್ನೆಸ್, ಏನ್ ಮಾಡಿದೆ ಅವರಿಗೆ ಕ್ರೆಡಿಟ್, ಅವರಿಂದ ಕ್ರೆಡಿಟ್ ಆಗಿ ಪರ್ಚೇಸ್ ಮಾಡಿದೆ. ಸೊ ಕ್ರೆಡಿಟ್ ಪರ್ಚೇಸ್ ರಿಲೇಟೆಡ್ ಏನೇ ಬಂದ್ರು ಅವರು ಕ್ರೆಡಿಟರ್ಸ್ಗೆ ಸಂಬಂಧಪಟ್ಟವರು. ಕ್ರೆಡಿಟ್ ಸೇಲ್ಸ್ಗೆ ಬಂದ್ರೆ ದಟ್ ಈಸ್ ರಿಲೇಟೆಡ್ ಟು ಅ ಡೆಟಾರ್. ಸೊ ಡೆಟಾರ್ ಇಸ್ ಎನ್ ಅಸೆಟ್, ಡೆಟಾರ್ ಇಸ್ ಎನ್ ಅಸೆಟ್ ಟು ದ ಬಿಸ್ನೆಸ್. ಸೊ ಹಾಗಾಗಿ ಅಸೆಟ್ ಆಗಿರೋದ್ರಿಂದ ನಮಗೆ ಯಾವಾಗ್ಲೂ ಡೆಟಾರ್ಸ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಅಸೆಟ್ ಆಗಿರೋದ್ರಿಂದ ನಮಗೆ ಡೆಟಾರ್ಸ್ ಅಕೌಂಟ್ ಯಾವ ಬ್ಯಾಲೆನ್ಸ್ ತೋರಿಸುತ್ತೆ, ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಆ ಬ್ಯಾಲೆನ್ಸ್ ನಾವು ಬ್ರಾಡ್ ಡೌನ್ ಮಾಡ್ಕೊಂಡು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬ್ಯಾಲೆನ್ಸ್ ಬ್ರಾಡ್ ಡೌನ್. ಡೆಟಾರ್ಸ್ ಆನ್ 1/1/2009 ಅವ್ರು ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಅ ಓಪನಿಂಗ್ ಬ್ಯಾಲೆನ್ಸ್, ದಟ್ ಈಸ್ 50,000 ಓಪನಿಂಗ್ ಬ್ಯಾಲೆನ್ಸ್. ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ಅ ಕ್ರೆಡಿಟಾರ್ 40,000 ಓಪನಿಂಗ್ ಬ್ಯಾಲೆನ್ಸ್. 1/1 ಅಂತ ಕೊಟ್ಟ ತಕ್ಷಣ ಅದು ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಕ್ರೆಡಿಟಾರ್ ಇಸ್ ಅ liability to the business. Liability shows a credit balance. ಅಸೆಟ್ ಶೋಸ್ ಅ ಡೆಬಿಟ್ ಬ್ಯಾಲೆನ್ಸ್. ಸೊ ಇದು ನಮಗೆ ಐಡಿಯಾ ಇರಬೇಕು. ಅಲ್ಲ ಏನು ಅಸೆಟ್ ಯಾವಾಗಲೂ ಯಾವ ಬ್ಯಾಲೆನ್ಸ್ ತೋರಿಸುತ್ತೆ, ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ನಮ್ಮ ಲಯಬಿಲಿಟಿ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಎಷ್ಟಿದೆ ನಮ್ಮ ಲಯಬಿಲಿಟಿ, ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟರ್ಸ್, ಇಟ್ ಈಸ್ ಅ 40,000. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಸೊ ವಿ ಆರ್ ರಿಸೀವಿಂಗ್ ದ ಕ್ಯಾಶ್. ನೋಡಿ ಜರ್ನಲ್ ಎಂಟ್ರಿ ಹೇಗೆ ಬರುತ್ತೆ, ಕ್ಯಾಶ್ ಅಕೌಂಟ್
cash account data, cash account data. We are receiving the cash. Debit what comes in ನಿಮಗೆ ಗೊತ್ತಿರಬೇಕು. ಕ್ಯಾಶ್ ರಿಸೀವ್ಡ್, ನಮಗೆ ಕ್ಯಾಶ್ ಬರ್ತಾ ಇದೆ. ಯಾರಿಂದ ಬರ್ತಾ ಇದೆ ನಮಗೆ ಕ್ಯಾಶು? ಡೇಟಾಸ್ ಇಂದ ಬರ್ತಾ ಇದೆ. ಡೇಟಾಸ್ ಅಕೌಂಟ್, ಕ್ಯಾಶ್ ಅಕೌಂಟ್ ಡೇಟಾ ಟು ಡೇಟಾಸ್ ಅಕೌಂಟ್. ಡೇಟಾಸ್ ಅಕೌಂಟ್ ಏನಾಗಿದೆ ನಮಗೆ ಇಲ್ಲಿ? ಕ್ರೆಡಿಟ್ ಆಗಿದೆ. ಸೊ ಹಾಗಾಗಿ ಕ್ರೆಡಿಟ್ ಸೈಡ್ ಅಲ್ಲಿ ಬರಿತೀನಿ ಬೈ ಕ್ಯಾಶ್ ಅಕೌಂಟ್. ಏನ್ ಮಾಡಿದೀವಿ ನಾವು? ಅದನ್ನ ಅಮೌಂಟ್ನ ರಿಸೀವ್ ಮಾಡಿದೀವಿ. ಕ್ಯಾಶ್ ರಿಸೀವ್ಡ್. ಸೊ ರಿಸೀವ್ ಮಾಡಿದೀನಿ. ಯಾಕೆ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ ನೋಡಿ? ಎಂಟ್ರಿ ಏನಾಗುತ್ತೆ? ಕ್ಯಾಶ್ ಅಕೌಂಟ್ ಡೇಟಾ ಟು ಡೇಟಾಸ್ ಅಕೌಂಟ್. ಡೇಟಾಸ್ ಅಕೌಂಟ್ is credited, so I have written it in the credit side. Cash account received. How much they have received the cash from the datas? It is 1,60,000. 1,60,000. Next is a discount allowed. We are going to allow the discount. ನೋಡಿ ಇಲ್ಲಿ ಡಿಸ್ಕೌಂಟ್ ಅಲೋಡ್ ಅಂತ ಹೇಳಿದ್ದಾರೆ. ಯಾರಿಗೆ, ಯಾರಿಂದ ಏನು ಹೇಳಿಲ್ಲ ಇನ್ಫಾರ್ಮೇಶನ್. ಡೇಟಾಸ್ ಇಂದನಾ ಕ್ರೆಡಿಟಾಸ್ ಇಂದನಾ? ವಿ ಹ್ಯಾವ್ ಟು ಫೈಂಡ್ ಔಟ್. ಏನ್ ಫೈಂಡ್ ಔಟ್ ಮಾಡಬೇಕು? ಡಿಸ್ಕೌಂಟ್ನ ಯಾವಾಗ ಅಲೋ ಮಾಡ್ತೀವಿ ನಾವು? ಡಿಸ್ಕೌಂಟ್ ಅಲೋ ಮಾಡೋದು ಸೇಲ್ಸ್ ಮಾಡಿದಾಗ. ವೆನ್ ವಿ ಆರ್ ಗೋಯಿಂಗ್ ಟು ಡೂ ದ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ಆದ್ರೂ ಆಗಿರ್ಬೋದು, ಕ್ಯಾಶ್ ಸೇಲ್ಸ್ ಆಗಿರ್ಬೋದು. ಆದರೆ ಡಿಸ್ಕೌಂಟ್ ಅಲೋಡ್ ಇಲ್ಲಿ ಕ್ರೆಡಿಟ್ ಸೇಲ್ಸ್ ಇರೋದ್ರಿಂದ ನಾನು ಕ್ರೆಡಿಟ್ ಸೇಲ್ಸ್ ತಗೋತಾ ಇದ್ದೀನಿ. ಡಿಸ್ಕೌಂಟ್ ಅಲೋಡ್ ಇಟ್ ಇಸ್ 3,000. ಡಿಸ್ಕೌಂಟ್ ಅಲೋಡ್ ಅಕೌಂಟ್ ಡೇಟಾ ಟು ಡಿಸ್ಕೌಂಟ್ ಅಲೋಡ್ ಅಕೌಂಟ್ ಏನಿದು? ನಾಮಿನಲ್ ಅಕೌಂಟ್. ನಮ್ಮ ಜರ್ನಲ್ ಎಂಟ್ರಿ ವೈಸ್ ಹೋಗೋದಾದ್ರೆ ನಾನು ಡಿಸ್ಕೌಂಟ್ ಯಾರಿಗೆ ಅಲೋ ಮಾಡ್ತಾ ಇದ್ದೀನಿ? ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಅಲೋಡ್ ಇಸ್ ಎಕ್ಸ್ಪೆನ್ಸಸ್. ಡಿಸ್ಕೌಂಟ್ ನಾಮಿನಲ್ ಅಕೌಂಟ್, ಡಿಸ್ಕೌಂಟ್ ಅಲೋಡ್ account, discount allowed account data to datas account. Discount allowed account data to datas account. Discount allow ಮಾಡ್ತಾ ಇದ್ದೀವಿ ಯಾರಿಗೆ? ಡೇಟಾಸ್ಗೆ. ಸೊ ಇಟ್ ಈಸ್ ಬೈ discount allowed. Discount allowed account. How much is the discount allowed? It is 3,000 rupees. Next is a return inwards. So they are not said clearly. Sales return, purchase return. We have to find it out. ನಾವು ಅನಲೈಸ್ ಮಾಡಬೇಕು. ಫೈಂಡಿಂಗ್ ಮಾಡೋ ನೆಸೆಸರಿ ಇಲ್ಲ. ಅಸೆಟ್ ಏನು ಮಾಡಬೇಕು? ಅನಲೈಸ್ ಮಾಡಬೇಕು. ಇನ್ವರ್ಡ್ಸ್ ಒಳಗಡೆ ಬರ್ತಾ ಇದೆ, ಬಿಸ್ನೆಸ್ ಒಳಗಡೆ ಬರ್ತಾ ಇದೆ ರಿಟರ್ನ್ ಮಾಡಿರೋದು. ಅಂದರೆ ಯಾವಾಗ ಇನ್ವರ್ಡ್ಸ್ ಆಗುತ್ತೆ? ನಾವು ಸೇಲ್ಸ್ ಮಾಡಿರೋದು ನಮಗೆ ರಿಟರ್ನ್ ಬಂದಾಗ ಅದು ಸೇವಿಂಗ್ಸ್ ರಿಟರ್ನ್ ಇನ್ವರ್ಡ್ಸ್ ಆಗುತ್ತೆ. ರಿಟರ್ನ್ ಇನ್ವರ್ಡ್ಸ್. ರಿಟರ್ನ್ ಇನ್ವರ್ಡ್ಸ್ ಯಾವಾಗ ಆಗುತ್ತೆ? ಅದು ಸೇಲ್ಸ್ ರಿಟರ್ನ್ ಆಗಿರುವಾಗ ಅದು ರಿಟರ್ನ್ ಇನ್ವರ್ಡ್ಸ್ ಆಗುತ್ತೆ. ಹೌ ಮಚ್ ಇಟ್ ಈಸ್ ಅ ರಿಟರ್ನ್ ಇನ್ವರ್ಡ್ಸ್? ಇಟ್ ಈಸ್ 1,000. ನೆಕ್ಸ್ಟ್ ಇಸ್ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಆಗೋದು ನಮ್ಗೆ ಯಾವಾಗ? ಸೇಲ್ಸ್ ಮಾಡಿದಾಗ, ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ನನಗೆ ಬ್ಯಾಡ್ ಡೆಟ್ಸ್ ಆಗುತ್ತೆ. ಬ್ಯಾಡ್ ಡೆಟ್ಸ್ ನಮ್ಗೆ ಇವೆಲ್ಲ ಏನಾಗ್ತಾ ಇದೆ? ನನಗೆ ಎಲ್ಲ ಬ್ಯಾಡ್ ಡೆಟ್ಸ್. ಸೊ ನನಗೆ ಏನಿದು? ಇಟ್ ಈಸ್ ಎಕ್ಸ್ಪೆನ್ಸಸ್ ಟು ದ ಬಿಸ್ನೆಸ್. ಬ್ಯಾಡ್ ಡೆಟ್ಸ್ 5,000. ಕ್ಯಾಶ್ ಪೇ ಟು ಕ್ರೆಡಿಟಾಸ್. ಕ್ಯಾಶ್ ಪೇ ಟು ಕ್ರೆಡಿಟಾಸ್ ಅಂದಾಗ ನೀವು ಪೇ ಮಾಡ್ತಾ ಇದ್ದೀರಾ. ಕ್ಯಾಶ್ನ ನೀವು ಪೇ ಮಾಡ್ತಾ ಇದ್ದೀರಾ. ಯಾರಿಗೆ ಪೇ ಮಾಡ್ತಾ ಇದ್ದೀರಾ? ಕ್ರೆಡಿಟಾಸ್ಗೆ ಪೇ ಮಾಡ್ತಾ ಇದ್ದೀರಾ. ಕ್ರೆಡಿಟಾಸ್ ಆರ್ ಗೋಯಿಂಗ್ ಟು ರಿಸೀವ್ಡ್ ಇಟ್. ಕ್ಯಾಶ್ ಪೇ ಟು ಕ್ರೆಡಿಟಾಸ್. ಕ್ಯಾಶ್ ಅಕೌಂಟ್, cash account data, creditors account data to cash account. Creditors account data to cash account. ಕ್ಯಾಶ್ ನಾವು ಪೇ ಮಾಡ್ತಾ ಇದ್ದೀವಿ. ನನಗೆ ಏನಾಗಿದೆ? ಅದು ಹೋಗ್ತಾ ಇದೆ. ಯಾರಿಗೆ ಹೋಗ್ತಾ ಇದೆ? ಕ್ರೆಡಿಟಾಸ್ಗೆ ಹೋಗ್ತಾ ಇದೆ. ಸೊ ಕ್ಯಾಶ್ ಅಕೌಂಟ್. ಹೌ ಮಚ್ ಇಸ್ ಅ ಕ್ಯಾಶ್ ಪೇ ಟು ಕ್ರೆಡಿಟಾಸ್? ಇಟ್ ಈಸ್ 90,000 rupees. 90,000 rupees. Discount received. We are going to receive the discount. ನೋಡಿ ಡಿಸ್ಕೌಂಟ್ ನಮ್ಗೆ ಏನಾಯ್ತು? ರಿಸೀವ್ ಮಾಡ್ತಾ ಇದ್ದೀವಿ. ಎಂಟ್ರಿ ಏನು ಬರುತ್ತೆ? ಎಂಟ್ರಿ ವೈಸ್ ಹೋಗೋದಾದ್ರೆ ನಮಗೆ ಎಂಟ್ರಿ ವೈಸ್ ಹೋಗೋಣ ಅಂತ ಅನ್ನೋದಾದ್ರೆ ನಮಗೆ ಏನು ಎಂಟ್ರಿ ಬರ್ಬೋದು? ಡಿಸ್ಕೌಂಟ್ ರಿಸೀವ್ಡ್ಗೆ ಡಿಸ್ಕೌಂಟ್ ರಿಸೀವ್ ಮಾಡ್ತಾ ಇದ್ದೀವಿ. ಯಾರಿಂದ ರಿಸೀವ್ ಮಾಡ್ತಾ ಇದ್ದೀವಿ? ಕ್ರೆಡಿಟಾಸ್ ಇಂದ ನಾವು ರಿಸೀವ್ ಮಾಡ್ತಾ ಇದ್ದೀವಿ. ಕ್ರೆಡಿಟಾಸ್ ಅಕೌಂಟ್, ಕ್ರೆಡಿಟಾಸ್ ಅಕೌಂಟ್ ಡೇಟಾ. ಡಿಸ್ಕೌಂಟ್ ರಿಸೀವ್ ಮಾಡಿದ್ರೆ ನಮಗೆ ಇನ್ಕಮ್ ಆಯ್ತು. ಅದು
discount received account, discount received account. So ಎರಡು ಸರ್ತಿ ಬರೆದ್ಬಿಟ್ಟೆ ನಾನು ಏನ ಕ್ಯಾಶ್ ಅಕೌಂಟ್ ಅಂತ ಅದನ್ನ ರಿಮೂವ್ ಮಾಡೋಣ. ಇಲ್ಲಿ ಏನಾಯ್ತು ನಮಗೆ ಕ್ಯಾಶ್ ಪೇ ಟು ಕ್ರೆಡಿಟರ್ಸ್ 90,000 ಇದೆ. ಇಲ್ಲಿ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ನಾವು ಇನ್ನೊಂದ್ಸತಿ ಹಾಕೊಳ್ಳೋಣ ಅದನ್ನ ಏನಾಗಿದೆ ಅಂತ ಹೇಳ್ಕೊಂಡು ಇಟ್ ಇಸ್ ಅ ಪೇಡ್. ನಾವು ಪೇ ಮಾಡ್ತಾ ಇದೀವಿ, ನಾವು ಅಂದ್ರೆ ಬಿಸ್ನೆಸ್ ಪೇ ಮಾಡ್ತಾ ಇದೆ ಕ್ಯಾಶ್ನ. ನೆಕ್ಸ್ಟ್ ಇಸ್ ಡಿಸ್ಕೌಂಟ್ ರಿಸೀವ್ ಮಾಡ್ತಾ ಇದೀವಿ. ಯಾರು ಕೊಡ್ತಾ ಇರೋದು ನಮಗೆ ಕ್ರೆಡಿಟರ್ಸ್ ಕೊಡ್ತಾ ಇರೋದು, ನಾವು ರಿಸೀವ್ ಮಾಡ್ತಾ ಇದೀವಿ. ಡಿಸ್ಕೌಂಟ್ received account. How much discount we are receiving? We are receiving rupees 2,000. Next is a return outwards. ಔಟ್ವರ್ಡ್ ಅಂದ್ರೆ ಹೊರಗಡೆ ಹೋಗಿದೆ ಅಂದ್ರೆ ನಾವು ಪರ್ಚೇಸ್ ಮಾಡಿರೋದನ್ನ ರಿಟರ್ನ್ ಮಾಡಿದ್ವಿ. ಸೊ ನಾವು ಯಾರಿಂದ ಪರ್ಚೇಸ್ ಮಾಡಿದೀವಿ? ನಾವು ಪರ್ಚೇಸ್ ಮಾಡಿರೋದು ಸಪ್ಲೈಯರ್ ಕ್ರೆಡಿಟರ್ಸ್ ಇಂದ. ಸೊ ದಟ್ ಈಸ್ ನಥಿಂಗ್ ಬಟ್ ಅ ಪರ್ಚೇಸ್ ರಿಟರ್ನ್. Purchase return. How much is the purchase return? It is a 3,000 rupees. ಸೊ ಡೈರೆಕ್ಟ್ ಆಗಿ ನಮಗೆ ರಿಟರ್ನ್ ಇನ್ವರ್ಸ್ ಅಂತ ಕೊಟ್ಟಿದ್ದಾರೆ, ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ರಿಟರ್ನ್ ಇನ್ವರ್ಸ್ ಅಂದ್ರೆ ಸೇಲ್ಸ್ ರಿಟರ್ನ್ ಔಟ್ವರ್ಡ್ಸ್ ಅಂದ್ರೆ ಪರ್ಚೇಸ್ ರಿಟರ್ನ್ ಆಗಿರುತ್ತೆ. ಇಮಿಡಿಯೇಟ್ ಆಗಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ತುಂಬಾ ಚಿಕ್ಕ ಪ್ರಾಬ್ಲಮ್ಮು. ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಇಂದ ಸ್ಟಾರ್ಟ್ ಆದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಹೋಗುತ್ತೆ, ಆಪೋಸಿಟ್ ಸೈಡ್ ಅಲ್ಲಿ ಎಂಟ್ರಿ ಬರುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ದಟ್ ಈಸ್ ಅ 36,000. ಸೇಮ್ ವೇ ಇಲ್ಲಿ ಏನಾಗಿದೆ, ಓಪನಿಂಗ್ ಬ್ಯಾಲೆನ್ಸ್ ಬಂದಿದೆ, ಹಾಗಾದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲಿ ಹೋಗುತ್ತೆ? ನಮ್ಮ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಆಗುತ್ತೆ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿದೆ ನಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್? ದಟ್ ಈಸ್ ಅ 22,000. Now we will do the total. 1,60,000, 3,000, 1,000, 5,000, 36,000. It is a 2,05,000. 2,05,000. We'll get the difference, that is a 1,55,000. ಡಿಫ್ರೆನ್ಸ್ ಬರ್ತಾ ಇದೆ. ನಿಮ್ಗೆ ಹೇಳಿದ್ದೆ ಡೆಟಾಸ್ ಅಕೌಂಟ್ಗೆ ನಾವು ಏನು ಮಾಡಿರ್ತೀವಿ? ಕ್ರೆಡಿಟ್ ಸೇಲ್ಸ್ ಮಾಡಿರ್ತೀವಿ. ಆ ಡಿಫ್ರೆನ್ಸ್ ನೀನು ಅಲ್ಲ, ಈ ಟ್ರಾನ್ಸಾಕ್ಷನ್ ಎಲ್ಲ ಆಗ್ತಾ ಇದೆ. ಯಾಕಂದ್ರೆ ನಾವು ಅವ್ರಿಗೆ ಏನು ಮಾಡಿದ್ವಿ ಅಂತ ಅರ್ಥ, ವಿ ಹ್ಯಾವ್ ಡನ್ ದ ಕ್ರೆಡಿಟ್ ಸೇಲ್ಸ್. ಸೊ ಕ್ರೆಡಿಟ್ ಸೇಲ್ಸ್ ಹೀಗೆ ಬಂತು ನಮಗೆ. ಇಟ್ ಈಸ್ ಅ ಬ್ಯಾಲೆನ್ಸಿಂಗ್ ಫಿಗರ್. ನಾವು ಬ್ಯಾಲೆನ್ಸ್ ಮಾಡಿರೋದ್ರಿಂದ ನಮಗೆ ಈ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದೆ. ಸೊ ಬ್ಯಾಲೆನ್ಸಿಂಗ್ ಫಿಗರ್ 1,55,000. Same way we will do the total of the creditors account. It is a 1,17,000. 1,17,000. The difference we are going to get, it is a 77,000. ಈ 77,000 ಏನಿದೆ ಅಲ್ಲ, ಈ 77,000 ಹೇಗೆ ಬಂತು ನಮಗೆ? ಏನು ಮಾಡಿದ್ವಿ ನಾವು? ಕ್ರೆಡಿಟರ್ಸ್ ಇಂದ ನಾವು ಅವ್ರಿಗೆ ಕ್ರೆಡಿಟ್ ಪರ್ಚೇಸ್ ಮಾಡ್ಕೊಂಡಿದ್ವಿ, ಹಾಗಾಗಿ ಅಷ್ಟು ಬರ್ತಾ ಇದೆ. ಸೊ ಕ್ರೆಡಿಟ್ ಪರ್ಚೇಸ್ we have done the credit purchase from the creditors. So it is a balancing figure. ಸೊ ಟೋಟಲ್ ಡೆಟಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಿ ಕ್ರೆಡಿಟ್ ಸೇಲ್ಸ್ ನ ಫೈಂಡ್ ಔಟ್ ಮಾಡಿದ್ವಿ. ಕ್ರೆಡಿಟರ್ಸ್ ಅಕೌಂಟ್ ನ ಪ್ರಿಪೇರ್ ಮಾಡಿ ಕ್ರೆಡಿಟ್ ಪರ್ಚೇಸ್ ನ ಫೈಂಡ್ ಔಟ್ ಮಾಡಿದ್ವಿ. ಒಂದು ಏನು ಅಬ್ಸರ್ವ್ ಮಾಡಬೇಕು ಅಂದ್ರೆ, ಓಪನಿಂಗ್ ಬ್ಯಾಲೆನ್ಸ್ ಡೆಟಾಸ್ ಡೆಬಿಟ್ ಇಂದ ಸ್ಟಾರ್ಟ್ ಆಗಿ ಕ್ರೆಡಿಟ್ ಅಲ್ಲಿ ಕ್ಲೋಸ್ ಆಗುತ್ತೆ. ಕ್ರೆಡಿಟರ್ಸ್ ಸ್ಟಾರ್ಟ್ ಆಗಿ ಡೆಬಿಟ್ ಅಲ್ಲಿ ಕ್ಲೋಸ್ ಆಗುತ್ತೆ. ಡೆಟಾಸ್ ಅಕೌಂಟ್ ಅಲ್ಲಿ ನಮ್ಮ ಎಲ್ಲಾ ಟ್ರಾನ್ಸಾಕ್ಷನ್ ಸಾಮಾನ್ಯವಾಗಿ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಬಂದಿದೆ. ಕ್ರೆಡಿಟರ್ಸ್ ಅಕೌಂಟ್ ಅಲ್ಲಿ ನಮಗೆ ಕ್ರೆಡಿಟ್ ಅಲ್ಲ, ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಬಂದಿದೆ. ಸೊ ಬೈ ದಿಸ್ ವಿ ವಿಲ್ ಫೈಂಡ್ ಔಟ್ ವಾಟ್ ಈಸ್ ದ ಕ್ರೆಡಿಟ್ ಸೇಲ್ಸ್ ಅಂಡ್ ಕ್ರೆಡಿಟ್ ಪರ್ಚೇಸಸ್.
ಥ್ಯಾಂಕ್ ಯು.